ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ತುಳಸಿ, ಏನೇನೋ ಆಗೋಯ್ತು. ನೀವಿಬ್ರು ಕ್ಷಮೆ ಕೇಳಕ್ ಹೋದಾಗ ನಮ್ ಎರಡೂ ಕುಟುಂಬದಲ್ಲಿರೋ ಬಿರುಕು ಮುಚ್ಚಿ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದೇ ಬಿರುಕು ದೊಡ್ಡ ಭೂಕಂಪ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ ಮಗ ತಪ್ಪಾದವ್ರ ಮಾತು ಕೇಳಿ ತಪ್ಪಾಗಿ ನಡ್ಕೋತಿದ್ದ. ಆದ್ರೆ ಆ ದೇವ್ರ ಕಣ್ಬಿಟ್ಟ, ಒಳ್ಳೆ ರೀತಿಲಿ ಯೋಚನೆ ಮಾಡ್ತಿದ್ದ, ಒಳ್ಳೆ ರೀತಿಲಿ ನಡ್ಕೋತಿದ್ದ ಅನ್ನೋಷ್ಟ್ರಲ್ಲಿ ಯಾರ್ ಕೆಟ್ಟ ದೃಷ್ಟಿ ಬಿತ್ತೋ ಏನೋ, ಮತ್ತೆ ಮೊದ್ಲಿನ ತರಹ ಆಗ್ಬಿಟ್ಟ. ತಾಳ್ಮೆ ಕಳ್ಕೊಂಡು ಕೋಪದ ಕೈಗೆ ಬುದ್ಧಿ ಕೊಟ್ಟು ಮತ್ತೊಂದು ಅನಾಹುತ ಆಗೋದಕ್ಕೆ ದಾರಿ ಮಾಡ್ಬಿಟ್ಟ. ಎಲ್ಲ ಸಮಸ್ಯೆಗಳು ಬಗೆಹರಿದು ನಮ್ಮ ಎರಡೂ ಕುಟುಂಬ ಒಂದಾಗಿರ್ಬೇಕು ಅನ್ನೋ ನನ್ನ ಆಸೆ ಅದ್ಯಾವಾಗ ಈಡೇರುತ್ತೋ ಏನೋ. ಇಲ್ಲ ಅತ್ತೆ, ಇಂದ್ರಾ ಮಾವ ಕ್ಷಮೆ ಕೇಳಬೇಕು ಅಂತಾನೆ ಬಂದಿದ್ದು. ಆದರೆ ಜ್ಯೋತಿ ಅವ್ರ ತಾಳ್ಮೆನ ಕೆಣ್ಕೋ ಹಾಗೆ ಮಾತಾಡ್ಬಿಟ್ಲು. ಅವಳ ಗಂಡನ ಮೇಲೆ ಇಟ್ಟಿರೋ ಅತಿಯಾದ ಪ್ರೀತಿ ಭಯವಾಗಿ ಬದಲಾಗಿ ಯಾರನ್ನೂ ನಂಬದೇ ಇರೋ ಪರಿಸ್ಥಿತಿಗೆ ಅವಳನ್ನ ಕರ್ಕೊಂಡು ಬಂದಿದೆ. ಅದಕ್ಕೆ ಇಂದ್ರಾ ಮಾವ ಮಾಡಿದ ತಪ್ಪೇ ಕಾರಣ. ಅದು ನನ್ನನ್ನು ನನ್ನ ಅಣ್ಣನಿಂದ ದೂರ ಆಗೋ ಹಾಗೆ ಮಾಡಿದೆ. ತುಳಸಿ, ಏನ್ ಹೇಳ್ತಿದ್ಯಾ? ಹೌದು ಅತ್ತೆ, ಅವತ್ತು ಅಣ್ಣಂಗೆ ಊಟ ತಗೊಂಡು ಹೋದಾಗ ನೋಡ್ ತುಳಸಿ, ನಿನ್ ಬಗ್ಗೆ ನಿನ್ ಕುಟುಂಬದವ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನ್ ಗಂಡನ ಅರ್ಧ ಜೀವನನೇ ಕಳ್ದೋಗಿದೆ. ಇನ್ ಅರ್ಧ ಜೀವನ ಆದ್ರೂ ನನ್ ಜೊತೆ ಖುಷಿಯಾಗಿ ಬಾಳೋದು ಬಿಟ್ಬಿಡು. ಇಷ್ಟೆಲ್ಲ ಆದ್ರೂ ನೀನ್ ಯಾಕೆ ನನ್ ಜೊತೆ ಒಂದ್ ಮಾತು ಹೇಳಲಿಲ್ಲ? ಅಲ್ಲ,